ಆಚರಿಸಿದ್ನಲ್ಲ, ಇದು ಖಂಡಿಸ್ಬೇಕಾ ಬೇಡ? ದಲಿತರಷ್ಟೇ ಅಲ್ಲ, ಇಡೀ ಮನುಷ್ಯರೆಲ್ಲರೂ ಕೂಡ ವಿರೋಧ ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಾವು ಪರಿವರ್ತನೆ ಹಾದಿನಲ್ಲಿ ಇದ್ದೇವೆ ಅಂತ ಗೊತ್ತಾಗ್ತದೆ. ಇಲ್ಲದ್ರೆ ಕಷ್ಟ ಆಗುತ್ತೆ. ಅಂಬೇಡ್ಕರ್ ಬಗ್ಗೆ ಮಾತಾಡಕ್ ಹೋದ್ರೆ ದಿನಗಟ್ಟಲೆ ಮಾತಾಡಬಹುದು, ಅಷ್ಟು ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ. ಅದಕ್ಕೆ ನಾನು ಎಲ್ಲರೂ ಹೇಳಕ್ ಹೋಗಲ್ಲ, ನಮ್ಮ ಸರ್ಕಾರ ಏನೇನು ಮಾಡಿದೆ ಅವೆಲ್ಲ ಹೇಳಕ್ ಹೋಗಲ್ಲ. ಬಟ್ ನಾನು ಅಂಬೇಡ್ಕರ್ ವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಯಾರು ಏನೇ ಹೇಳಿ ಅಂಬೇಡ್ಕರ್ ವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋದು, ಬಸವಣ್ಣನವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ, ಗೌತಮ ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಬದಲಾವಣೆಗಳಾದರೂ ಕೂಡ ನಾವು ಇನ್ನೂ ಎಲ್ಲರೂ ವಿದ್ಯಾವಂತರನ್ನ ಮಾಡೋಕ್ಕಾಗಿಲ್ಲ. ಮತ್ತೆ ವಿದ್ಯಾವಂತರ ಎಜುಕೇಶನ್ ಸಿಕ್ಕಿರೋರು ಕೂಡ ವೈಚಾರಿಕ ಮನೋಭಾವ, ವೈಜ್ಞಾನಿಕ ಮನೋಭಾವ ತಳ್ಕೊಂಡಿಲ್ಲ. ವೈಚಾರಿಕತೆ, ವೈಜ್ಞಾನಿಕತೆ ಇದು ಬೆಳಿಬೇಕು. ಇದು ಬೆಳೀದೇ ಹೋದರೆ ನಾವು ಮತ್ತೆ ಮೌಢ್ಯಗಳು, ಕಂದಾಚಾರಗಳು ಇವಕ್ಕೆ ಗುಲಾಮರಾಗ್ಬಿಡ್ತೀವಿ. ಮತ್ತೆ ಸ್ವಾಭಿಮಾನವನ್ನು ಬೆಳೆಸ್ಕೋಬೇಕು. ಅಂಬೇಡ್ಕರ್ ಒಬ್ಬ ಸ್ವಾಭಿಮಾನ ಬೆಳೆಸ್ಕೋಬೇಕು. ಎಲ್ಲಿವರೆಗೆ ನಾವು ನಮ್ಮಲ್ಲಿ ಮನೆ ಮಾಡ್ಕೊಂಡಿರ್ತಕ್ಕಂಥ ಗುಲಾಮಗಿರಿ ಮನಸ್ಥಿತಿಯನ್ನ ಕಿತ್ತಾಕಲ್ಲ, ಅಲ್ಲಿವರೆಗೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಅಂಬೇಡ್ಕರ್ ವಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಬ್ಬ ಮೇಲ್ಜಾತಿಗೆ ಸೇರಿದವನು ಬಡವ ಆದರೂ ಕೂಡ ಅವನು ಎದುರುಗಡೆ ಸಿಕ್ಕಿದ್ರೆ ಸ್ವಾಮಿ ಬುದ್ಧಿ ಅಂತ ಹೇಳ್ತೀವಿ ಅವನಿಗೆ, ಅಲ್ವಾ? ಅವನು ನಮಸ್ಕಾರ ಮಾಡ್ತೀವಿ ಕೈ ಮುಗಿದು. ಏನು ಭೂಮಿ ಇಲ್ಲದೆ ಹೋದ್ರೆ ಭೂಮಿಯಿಂದ ಅದನ್ನು ಕೆಳಗಡೆ ಹೊಟ್ಟೋಯ್ತಿದ್ವು ಏನೋ, ನಮಸ್ಕಾರ ಮಾಡ್ತೀವಿ. ಅದೇ ಒಬ್ಬ ದಲಿತ ಜನಾಂಗಕ್ಕೆ ಸೇರಿದವನು ಶ್ರೀಮಂತನಾಗಿದ್ರೂ ಕೂಡ, ವಿದ್ಯಾವಂತನಾಗಿದ್ರು ಕೂಡ ಅವನ್ನ ಸಿಂಗುಲರ್ನಲ್ಲಿ ಮಾತಾಡಿಸ್ತೀವಿ. ಇದೇ ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿಯ ಸಂಕೇತ ಅಲ್ವಾ? ಅದೆಲ್ಲ ಕಿತ್ತ ಹೆಸರಿಯತೆಗೆ ಏನು ಹೇಳ್ಕೊಂಡಿದ್ದೀರ, ಅದನ್ನ ಕಿತ್ತೆಸಿಬೇಕು. ಅದಕ್ಕೆ ಸ್ವಾಭಿಮಾನಿಗಳಾಗಬೇಕು, ಸ್ವಾಭಿಮಾನ ಬೆಳೆಸ್ಕೋಬೇಕು. ಮತ್ತೆ ಶಿಕ್ಷಣ ಪಡ್ಕೊಳ್ಳೋದು ಯಾಕೆ? ಕೆಲಸ ಸೇರ್ಕೊಳಕ, ಏನು ಜೀವನ ಮಾಡಕ? ಏನ್ರಿ ನಂಜುಡಯ್ಯ, ನನ್ನ ಕ್ಲಾಸ್ಮೇಟ್ ಇವ, ಇವ್ರು ರಿಟೈರ್ಡ್ ಆಗೋನು ಈಗ. BSc ಕ್ಲಾಸ್ಮೇಟ್ ಇದೇ ಯೂನಿವರ್ಸಿಟಿನಲ್ಲಿ ಮೇಸ್ಟರ್ ಆಗಿ ರಿಟೈರ್ಡ್ ಆಗಿಬಿಟ್ಟಿದ್ದಾನೆ, ಪ್ರೊಫೆಸರ್. ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಈ ಸಮಾಜ, ವ್ಯಕ್ತಿಗಳು, ಸರ್ಕಾರ ಯಾರೇನು ಮಾತಾಡ್ತಾರೆ, ನಮ್ಮ ಸವಾಸ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಯಾರು ಸಮಾಜ ಬದಲಾವಣೆಯ ಪರವಾಗಿದ್ದಾರೆ ಅವ್ರ ಪರವಾಗಿ ನಿಲ್ಬೇಕು. ಯಾರು ಸಮಾಜ
ಬದಲಾವಣೆಗೆ ವಿರುದ್ಧ ಇದ್ದಾರೆ, ಅವ್ರ ಜೊತೆ ಇರಬಾರ್ದು. ಯಾರೇ ಆಗಲಿ ಇದನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾಕೆ ಈ ಮಾತುಗಳನ್ನ ಹೇಳಿದೆ ಅಂತಂದ್ರೆ, ವೈಜ್ಞಾನಿಕತೆ ಬೆಳೆದಿಲ್ಲ ಅಂತಂದ್ರೆ ನೀನು ಯಾಕಪ್ಪ ಇನ್ನ ಬಡತನದಲ್ಲಿ ಇದೆಯಾ, ಹೊಟ್ಟೆಗಿಟ್ಟಿಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ. ಬಸವಣ್ಣ ಏನಂತ ಹೇಳಿದಾನೆ? ಸ್ವರ್ಗನೂ ಇಲ್ಲ ನರಕನೂ ಇಲ್ಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಲ್ವಾ? ಇಷ್ಟು ಮಾತ್ರ ಹೇಳ್ತೀನಿ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಜ್ಞಾನಿಯಾಗಿದ್ರು, ವಿದ್ವಾಂಸರಾಗಿದ್ರು, ಮತ್ತೆ ಸ್ವಾಭಿಮಾನಿಯಾಗಿದ್ರು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ, ಮತ್ತೆ ಸಮಾಜದ ಪರಿವರ್ತನೆಯನ್ನು ಬಯಸಿದ್ರು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ, ಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆ. ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಬೇಕು ಬೇಡ? ನಾವು ಮಾಡೋದು ಇನ್ಯಾರು ಮಾಡೋದು? ಸಾವರ್ಕರ್ ವಂಶಸ್ಥರು ಮಾಡ್ತಾರ? ಇಷ್ಟನ್ನು ಹೇಳಿ ಈ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ, ಸೋಮಶೇಖರ್ ಅವರಿಗೆ ಮತ್ತು ಇತರ ಎಲ್ಲ ಅವರ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಹೇಳಿ, ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.